ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶ್ರೀಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 153ನೇ ಭಾಗವನ್ನು ಪ್ರಾರಂಭ ಮಾಡೋದಕ್ಕೂ ಮುನ್ನ 152ನೇ ಭಾಗದಲ್ಲಿ ವಿಶ್ರವ ಮತ್ತು ಕೈಕಸಿಯ ಮಕ್ಕಳಾದ ರಾವಣ ಹಾಗೂ ಕುಂಭಕರ್ಣ ಮತ್ತು ವಿಭೀಷಣನ ಒಂದು ಜನನದ ಬಗ್ಗೆ ಅಗಸ್ತ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಆ ಮುಂದುವರಿದ ಭಾಗವೇ 153ನೇ ಭಾಗ ಸ್ನೇಹಿತರೆ. ಮೂರನೆಯ ಮಗನಾದ ವಿಭೀಷಣನು ಜನಿಸಿದಾಗ ದೇವತೆಗಳೆಲ್ಲ ತುಂಬ ಸಂತೋಷಪಟ್ಟು ಸ್ವರ್ಗದಿಂದ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಅನಂತರ ವಿಭೀಷಣನು ವೇದ ಪಠಣಾದಿಗಳಲ್ಲಿ ತೊಡಗಿದರೆ ಕುಂಭಕರ್ಣನು ಋಷಿಗಳನ್ನು ಕಬಳಿಸುತ್ತಾ ವಿಶ್ವದಲ್ಲೆಲ್ಲ ಅಲೆದಾಡಿದನು. ಒಂದು ದಿನ ಪುಷ್ಪಕ ವಿಮಾನದಲ್ಲಿ ಚಲಿಸುತ್ತಾ ತನ್ನ ತಂದೆಯನ್ನು ನೋಡಲು ಬಂದ ಕುಬೇರನನ್ನು ಕಂಡಂತ ಕೈಕಸಿಯು ಅವಳ ಸ್ವಂತ ಮಗನಾದ ದಶಗ್ರೀವನನ್ನು ಕರೆದು ಅವನೂ ಕೂಡ ತನ್ನ ಮಲ ಸಹೋದರನಾದ ವೈಶ್ರವನಂತೆ ಶಕ್ತಿಶಾಲಿ ಮತ್ತು ಪ್ರಖ್ಯಾತನಾಗಬೇಕೆಂದು ಒತ್ತಾಯಿಸಿದಳು. ತನ್ನ ತಾಯಿಯ ಮಾತುಗಳನ್ನು ಕೇಳಿದ ದಶಗ್ರೀವನು ಕುಬೇರನ ಮೇಲೆ ಅಸೂಹೆ ಪಟ್ಟು ಎಲ್ಲ ರೀತಿಯಲ್ಲೂ ಅವನಿಗಿಂತ ಉತ್ತಮನಾಗಬೇಕೆಂಬ ಶಪಥವನ್ನು ಮಾಡಿದನು. ನಂತರ ತನ್ನ ಮನಸ್ಸನ್ನು ಕಠಿಣ ತಪಶ್ಚರ್ಯಗಳಲ್ಲಿ ಸ್ಥಿರಗೊಳಿಸಲು ನಿರ್ಧರಿಸಿದ ದಶಗ್ರೀವನು ತನ್ನ ತಮ್ಮಂದಿರನ್ನು ಕರೆದುಕೊಂಡು ಪುಣ್ಯಕ್ಷೇತ್ರವಾದ ಗೋಕರ್ಣಕ್ಕೆ ಹೊರಟನು. ದಶಗ್ರೀವನು ಅಭೂತಪೂರ್ವವಾದ ತಪಶ್ಚರ್ಯಗಳನ್ನು ಆಚರಿಸಲು ಪ್ರಾರಂಭಿಸಿದಾಗ ಬ್ರಹ್ಮದೇವನು ಸಂತುಷ್ಟನಾದನು. ಆ ಸಮಯದಲ್ಲಿ ಅಗಸ್ತ್ಯರ ಮಾತುಗಳನ್ನು ಮತ್ತೆ ತಡೆದ ರಾಮನು, ಋಷ್ಯೋತ್ತಮರೇ, ಮೂವರು ಸಹೋದರರು ಯಾವ ತಪಶ್ಚರ್ಯಗಳನ್ನು ಮಾಡಿದರೆಂದು ಸಂಕ್ಷಿಪ್ತವಾಗಿ ವಿವರಿಸಿ ಎಂದರು. ಆಗ ಶ್ರೀರಾಮರ ಮಾತಿಗೆ ಪ್ರತ್ಯುತ್ತರಿಸಿದ ಅಗಸ್ತ್ಯರು, ಬೇಸಿಗೆಯ ತಾಪದಲ್ಲಿ ತನ್ನ ಸುತ್ತಲೂ ಬೆಂಕಿಯನ್ನು ಹಚ್ಚಿಕೊಂಡ ಕುಂಭಕರ್ಣನು ಚಳಿಗಾಲದಲ್ಲಿ ತಣ್ಣೀರಲ್ಲಿ ಮುಳುಗಿದನು. ಹೀಗೆ ತನ್ನ ಸಂಕಲ್ಪದಿಂದ ವಿಚಲಿತನಾದರೆ ಅವನು 10,000 ವರ್ಷಗಳನ್ನು ಕಳೆದನು. ವಿಭೀಷಣನು 5,000 ವರ್ಷಗಳ ಕಾಲ ಒಂದೇ ಕಾಲಿನ ಮೇಲೆ ನಿಂತುಕೊಂಡು ಹಾಗೂ ತನ್ನ ಕೈಗಳನ್ನು ಮೇಲೆತ್ತಿ ಮುಗಿದುಕೊಂಡು ಸೂರ್ಯದೇವನನ್ನು ಇನ್ನೂ 5 ವರ್ಷಗಳ ಕಾಲ ಆರಾಧಿಸಿದನು. ಆಹಾರವಿಲ್ಲದೆ ಇಡೀ 10 ವರ್ಷಗಳ ಕಾಲ ಕಳೆದ ದಶಗ್ರೀವನು ಪ್ರತಿ 1 ವರ್ಷಗಳ ಕೊನೆಯಲ್ಲಿ ತನ್ನ ಒಂದು ತಲೆಯನ್ನು ಯಜ್ಞಾಗ್ನಿಗೆ ಅರ್ಪಿಸಿದನು. ಅವನು ತನ್ನ ಕೊನೆಯ ತಲೆಯನ್ನು ಯಜ್ಞಕ್ಕೆ ಅರ್ಪಿಸುವ ಮುನ್ನ ಅವನ ತಪಸ್ಸನ್ನು ಮೆಚ್ಚಿದ ಬ್ರಹ್ಮದೇವನು ಅವನಿಗೆ ವರ ನೀಡಲು ಪ್ರತ್ಯಕ್ಷನಾದನು. ಬ್ರಹ್ಮದೇವನು ತನ್ನ ಮುಂದೆ ನಿಂತಿರುವುದನ್ನು ಕಂಡ ದಶಗ್ರೀವನು ಬಹಳ ಗೌರವದಿಂದ ತಲೆಬಾಗಿ ನಮಸ್ಕರಿಸಿದನು. ನಂತರ ಅವನು ವರವನ್ನು ಸ್ವೀಕರಿಸಬೇಕೆಂದು ಬ್ರಹ್ಮದೇವನು ಪ್ರೇರೇಪಿಸಿದಾಗ ಸಂತಸಗೊಂಡ ದಶಗ್ರೀವನು ಗದ್ಗದಿತ ಧ್ವನಿಯಿಂದ, ಪ್ರಭುವೇ, ನನಗೆ ಮರಣದ ಭಯ ಮಾತ್ರವಿದೆ. ಆದ್ದರಿಂದ ನನಗೆ ಅಮರತ್ವದ ವರವನ್ನು ನೀಡುವುದರ ಮೂಲಕ ನನ್ನ ಆಸೆಯನ್ನು ಪೂರೈಸು ಎಂದನು. ಆಗ ಬ್ರಹ್ಮದೇವನು, ಆ ಭೌತಿಕ ಜಗತ್ತಲ್ಲಿ ಅಮರರಾಗಲು ಯಾರಿಗೂ ಸಾಧ್ಯವಿಲ್ಲ. ನಾನು ಕೂಡ ಒಂದು ದಿನ ಸಾಯಲೇಬೇಕು. ಆದ್ದರಿಂದ ನೀನು ಇನ್ಯಾವುದಾದರೂ ವರವನ್ನು ಕೇಳು ಎಂದು ಕೇಳಿದರು. ಆಗ ದಶಗ್ರೀವನು, ನನಗೆ ನಾಗ, ಯಕ್ಷ, ದೈತ್ಯ, ದಾನವ, ರಾಕ್ಷಸ ಮತ್ತು ದೇವತೆಗಳಿಂದ ಸಾವು ಬರದಂತೆ ವರ ನೀಡು. ದಾರಿಯಲ್ಲಿನ ತೃಣಕ್ಕಿಂತ ಹೆಚ್ಚಾದ ಬೆದರಿಕೆಯನ್ನು ನೀಡಲಾಗದ ವಾನರರಿಂದ ಹಾಗೂ ಪ್ರಾಣಿಗಳಿಂದ ನನಗೆ ರಕ್ಷಣೆ ಬೇಡ ಎಂದು ಬೇಡಿಕೊಂಡನು. ಆಗ ಬ್ರಹ್ಮದೇವನು, ತಥಾಸ್ತು. ಅಲ್ಲದೆ ನೀನು ಯಜ್ಞದಲ್ಲಿ ಅರ್ಪಿಸಿರುವಂತಹ ಎಲ್ಲ ತಲೆಗಳು ನಿನಗೆ ಹಿಂದಿರುಗುತ್ತವೆ. ನೀನು ಇಚ್ಛಿಸಿದರೆ ಸಾಕು, ನಿನಗೆ ಬೇಕಾದಂತಹ ರೂಪವನ್ನು ಧರಿಸಬಹುದಾದ ಇನ್ನೊಂದು ವರವನ್ನು ನಾನು ನಿನಗೆ ನೀಡುತ್ತಿದ್ದೇನೆ ಎಂದರು. ನಂತರ ವಿಭೀಷಣನನ್ನುದ್ದೇಶಿಸಿದ ಬ್ರಹ್ಮದೇವನು, ನೀನು ಸಹ ನಿನ್ನ ಇಚ್ಛೆಯಂತೆ ನನ್ನಲ್ಲಿ ಒಂದು ವರವನ್ನು ಬೇಡಬಹುದು ಎಂದನು. ಆಗ ವಿಭೀಷಣನು ಹೀಗೆ ಉತ್ತರಿಸಿದನು, ನನ್ನ ಪ್ರಿಯ ಪ್ರಭುವೇ, ನೀನು ನನ್ನಿಂದ ಪ್ರಸನ್ನನಾಗುವುದರಿಂದ ನನ್ನ ಜೀವನದ ಉದ್ದೇಶವು ಈಗಾಗಲೇ ಪೂರ್ಣವಾಗಿದೆ. ಎಂತಹ ಕಠಿಣ ತಪಸ್ಸಿನಲ್ಲಿಯೂ ಕೂಡ ನನ್ನ ಮನಸ್ಸು ಧರ್ಮದ ದಾರಿಯಲ್ಲಿ ದೃಢವಾಗಿರುವಂತೆ ವರ ನೀಡು. ಅಲ್ಲದೆ ನೀನು ಇಚ್ಛಿಸಿದರೆ ಯಾರು ಹೇಳಿಕೊಡದಿದ್ದರೂ ಬ್ರಹ್ಮಾಸ್ತ್ರದ ಜ್ಞಾನವು ನನ್ನ ಆಜ್ಞೆಯ ಮೇರೆಗೆ ನನಗೆ ದೊರಕುವಂತಾಗಲಿ ಎಂದನು. ಬಹಳ ಸಂತುಷ್ಟನಾದ ಬ್ರಹ್ಮದೇವನು, ರಾಕ್ಷಸನಾಗಿ ಹುಟ್ಟಿದ್ದರೂ ಸದಾಚಾರದ ಕಡೆಗೆ ಸ್ವಾಭಾವಿಕವಾಗಿ ಒಲವನ್ನು ಹೊಂದಿರುವ ನಿನಗೆ ಪ್ರಮುಖ ದೇವತೆಗಳಿಗೆ ಸಮವಾದ ಅಮರತ್ವವನ್ನು ನೀಡುತ್ತಿದ್ದೇನೆ ಎಂದನು. ಬ್ರಹ್ಮದೇವನು ಕುಂಭಕರ್ಣನಿಗೆ ವರ ನೀಡುವ ಮುನ್ನ ಕರಜೋಡಿಸಿದ ದೇವತೆಗಳೆಲ್ಲರೂ
ಈ ರಾಕ್ಷಸನು ಬಹಳ ದುಷ್ಟ ಸ್ವಭಾವದವನು. ಅವನು ಮಾನವರನ್ನೊಳಗೊಂಡಂತೆ ಈಗಾಗಲೇ 7 ಅಪ್ಸರೆಯರನ್ನು, ಇಂದ್ರನ 10 ಸೇವಕರನ್ನು ಹಾಗೂ ಹಲವಾರು ಋಷಿಗಳನ್ನು ಕೊಂದಿರುವನು. ಈ ವಿಶ್ವದಲ್ಲಿ ಭಯ ಹುಟ್ಟಿಸುವುದೇ ಅವನ ಏಕೈಕ ಕಾರ್ಯವಾಗಿದೆ. ಅವನು ಯಾವ ವರವಿಲ್ಲದೆಯೇ ಇಷ್ಟು ಅಲ್ಲೋಲ ಕಲ್ಲೋಲ ಮಾಡುತ್ತಿರುವಾಗ ವರಗಳನ್ನು ಪಡೆದ ಬಳಿಕ ಈ 3 ಲೋಕಗಳನ್ನೂ ಖಂಡಿತವಾಗಿ ನಾಶ ಮಾಡುವನು ಪ್ರಭುವೆ. ಹಾಗಾಗಿ ನೀನು ಹೇಗಾದರೂ ಮಾಡಿ ಒಂದು ವರ ನೀಡುವ ನೆಪದಲ್ಲಿ ಕುಂಭಕರ್ಣನ ಮೇಲೆ ಒಂದು ಮಾಯಾಜಾಲವನ್ನು ಬೀಸಬೇಕು ಎಂಬುದಾಗಿ ಬೇಡಿಕೊಂಡರು. ದೇವತೆಗಳ ಪ್ರಾರ್ಥನೆಯನ್ನು ಸೂಕ್ಷ್ಮವಾಗಿ ಪರಿಗಣಿಸಿದ ಬ್ರಹ್ಮದೇವನು ತನ್ನ ಪತ್ನಿಯಾದ ಸರಸ್ವತಿ ದೇವಿಯನ್ನು ಮನಸ್ಸಿನಲ್ಲಿಯೇ ಕರೆದನು. ಆಗ ಅವನ ಪಕ್ಕಕ್ಕೆ ಬಂದಂತಹ ಅವರು, ಓಹೋ ಪ್ರಭುವೆ, ನನ್ನಿಂದ ನಿಮಗೇನು ಸೇವೆ ಆಗಬೇಕು ಎಂದರು. ಆಗ ಬ್ರಹ್ಮದೇವನು, ನೀನು ಕುಂಭಕರ್ಣನ ಮಾತನಾಡುವಾಗ ಅವನ ನಾಲಿಗೆಯ ಮೇಲೆ ನಿಂತು ಅವನು ಮಾತನಾಡುವ ಶಕ್ತಿಯಾಗು ಎಂದರು. ನಂತರ ಬ್ರಹ್ಮದೇವನು ಕುಂಭಕರ್ಣನಿಗೆ ವರವನ್ನು ಬೇಡಲು ಹೇಳಿದಾಗ ಆ ಬೃಹದಾಕಾರದ ರಾಕ್ಷಸನು, ಬ್ರಹ್ಮದೇವನೇ, ನೀನು ನನ್ನ ಆಸೆ ಪೂರೈಸಬೇಕೆಂದು ಬಯಸಿದ್ದಲ್ಲಿ ನಾನು ಹಲವಾರು ವರ್ಷಗಳು ನಿದ್ರಿಸುವಂತೆ ವರ ನೀಡು ಎಂದು ಬೇಡಿಕೊಂಡನು. ಬ್ರಹ್ಮದೇವನು ಕೂಡಲೇ ತಥಾಸ್ತು ಎಂದನು. ನಂತರ ಅವನು ಸರಸ್ವತಿಯೊಡನೆ ಅಲ್ಲಿಂದ ಹೊರಡುತ್ತಿದ್ದಾಗ ತನ್ನ ಪ್ರಜ್ಞೆಗೆ ಹಿಂದಿರುಗಿದ ಕುಂಭಕರ್ಣನು, ಈ ವಿಪತ್ಕಾರಕ ಮಾತುಗಳು ನನ್ನ ಬಾಯಿಯಿಂದ ಹೇಗೆ ಬಂದವು? ನಾನು ದೇವತೆಗಳಿಂದ ಭ್ರಮೆಗೊಂಡಿರಬೇಕು ಎಂಬುದಾಗಿ ಆಲೋಚಿಸಿದನು. ಅನಂತರ ಆ 3 ಸಹೋದರರು ಕಾಡಿನಲ್ಲಿ ಸಂತೋಷವಾಗಿ ಜೀವಿಸಲು ಪ್ರಾರಂಭಿಸಿದರು. ತನ್ನ 3 ಮೊಮ್ಮಕ್ಕಳು ವರವನ್ನು ಪಡೆದಿರುವರೆಂದು ತಿಳಿದು ತನ್ನ ಭಯವನ್ನೆಲ್ಲ ತ್ಯಜಿಸಿದಂತಹ ಸುಮಾಲಿಯು ಪಾತಾಳ ಲೋಕದಿಂದ ಹೊರಬಂದು ತನ್ನ ಅನುಯಾಯಿಗಳಾದ ಮಾರೀಚ, ಪ್ರಹಸ್ತ್ರ, ವಿರೂಪಾಕ್ಷ ಮತ್ತು ಮಹೋದರರೊಡನೆ ಮತ್ತೆ ಸಹಚರಿಸಲಾರಂಭಿಸಿದನು. ಸ್ನೇಹಿತರೆ, ರಾಮಾಯಣದ 153ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್.